ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಅಂದರೆ ಈ ಟೈಮಲ್ಲಿ ಥಿಯೇಟರಿಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳ ಕೈ ಹಿಡಿದು ಸಿನಿಮಾ ನೋಡಿ ನಮಗೆ ಬೆನ್ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ. ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪುವಷ್ಟು ಯಶಸ್ವಿಯಾಗಿದ್ದೀವಿ. ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೇನೆ. ಒಂದು ಸಿನಿಮಾ ಯಶಸ್ವಿ ಕಾರಣ ನಾವುಗಳ ಆರ್ಟಿಸ್ಟ್ಗಳಷ್ಟೇ ಅಲ್ಲ, ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂತ ಕೆಲಸನೂ ತುಂಬಾನೇ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಏನ್ ಮಾಡಿದಿರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ, ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದ್ರೆ ಅದಕ್ಕೆ ನೀವು ಕಾರಣರಾಗಿರ್ತೀರಾ. ನಮ್ಮ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬಹುದು, ಲೈಟ್ಸ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಇವೆಂಟ್ಗೆ, ಬಟ್ ಥ್ಯಾಂಕ್ಸ್ ಎಲ್ಲ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ. ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇನೆ ತುಂಬಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಆ ಒಂದು ಸಿನಿಮಾ ಅವ್ರಿಗೂ ಹೊಸದಾಗಿರುತ್ತೆ. ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸೊ ಒಳ್ಳೇದಾಗ್ಲಿ ಸರ್, ನಿಮಗೊಂದು ಒಳ್ಳೆ ಭವಿಷ್ಯ ಇದೆ ಮುಂದೆ. ತುಂಬಾ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮ್ಗೆ. ಯಾಕೆಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ತರ ಕೂರಿಸ್ಬೇಕು ಅನ್ನೋದು ತುಂಬಾ ಅದಷ್ಟು ಮಟ್ಟಿಗೆ ಈಸಿ ಅಲ್ಲ. ಯಾಕೆಂದ್ರೆ ಒಂದು ಫೈಟ್ ಇಲ್ಲದೆ, ಒಂದು ಏನೋ ಇಲ್ಲದೆ, ಒಂದು ಜಸ್ಟ್ ಸಸ್ಪೆನ್ಸ್ ಅಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ ಹೋಗು ಕೂರಿಸೋದು ತುಂಬಾ ಕಷ್ಟ. ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನು ಮೊನ್ನೆನೂ ಅದನ್ನೇ ಅಂದೆ, ಸರ್ ಈ ಜೋಶ್ ಹಿಂಗೆ ಇರ್ಲಿ, ಇಲ್ಲಮ್ಮ ಲಾಸ್ಟ್ ಡೇ ವರ್ಗು ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು. ಸೊ ನಮ್ಮಲ್ಲಿ ಕಡಿಮೆ ಆಗ್ಬಹುದು ಮೋಸ್ಟ್ಲಿ, ಯಾಕೆಂದ್ರೆ ನಾನೇ 2-3 ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನ್ಗೆ ನಿಜವಾಗ್ಲೂ ಸುಸ್ತಾಯ್ತು. ಬಟ್ ಅವ್ರು ಇವತ್ತಿನವರೆಗೂ ಸುಸ್ತಾಗಿಲ್ಲ, ಆ ಜೋಶಲ್ಲಿ ಇದ್ದಾರೆ. ಆ ತರ ಒಬ್ಬ ಮನುಷ್ಯ ಆದ್ರೆ ನಾವುಗಳಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ತಿರುಗಾಡಬಹುದು. ಒಂದು ಸಿನಿಮಾ ಯಶಸ್ವಿ ಕಾರಣ ಆಗಿರ್ತಾರೆ. ಸೊ ನಾವುಗಳು ನಿಜವಾಗ್ಲೂ ಕೆಲಸ ಮಾಡ್ತೀವಿ, ಬಟ್ ಆ ತರ ಅದೊಂದು ಟೀಮ್ ಬೇಕು. ಇವಾಗ ಕೆಲವು ಕಡೆ ನಾವು ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ, ಬಟ್ ಏನೋ ಒಂದು ಸರಿ ಹೋಗಲ್ಲ, ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗ್ಲೇ ಹೇಳಿದ್ರು 4 ಪಿಲ್ಲರ್ ಆಗಿ ನಿಂತ್ಕೊಂಡಿದೀವಿ ಅಂತ ಹೇಳಿ. ಸೊ ಎಲ್ಲಾ ಕಡೆಯಿಂದ ಆ ಒಂದು ಇದ್ ಬರ್ಬೇಕು. ಅವರು ಎಲ್ಲಾ ಕಡೆ 4 ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು. ಅವ್ರ ಜೊತೆ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ ಒಂದು ಫ್ಯಾಮಿಲಿ ತರಾನೇ ಅನಿಸ್ತು. ನಿಜವಾಗ್ಲೂ ನನ್ನ ಹೀರೋಯಿನು, ಅವ್ರ ಪ್ರೊಡ್ಯೂಸರು, ಇದೊಂದು ಟೀಮ್ ಅಂತ ನಂಗೆ ಎಲ್ಲೂ ಅನಿಸ್ಲಿಲ್ಲ. ತುಂಬಾನೇ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯ್ತು. ಮುಂದೆ ಪ್ರೊಡಕ್ಷನ್ ಅಲ್ಲಿ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನ್ ಅಲ್ಲಿ. ಹಾಗೆ ಚಂದನ್, ಫಸ್ಟ್ ನಾನು ಶೂಟಿಂಗ್ ಅಲ್ಲಿ ಅವ್ರು ಕೆಲಸ ಮಾಡೋ ಡೇಟ್ಸ್ ಗಳಿಗಿಂತ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀನಿ. ಅಷ್ಟು ದಿನ ಪ್ರಮೋಷನ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಶೂಟಿಂಗ್ ಮೋಸ್ಟ್ಲಿ ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ, ಅಷ್ಟೇ ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನ್ ಅಲ್ಲಿ ಕಾಣಿಸ್ಕೊಂಡಿದೀವಿ. ಸೊ ಅವರು ಹೇಳಿದ್ರು ಸರ್ ಆಗ್ಲೇನೆ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದ್ರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು. ನಾನು ನೋಡಿದೆ, ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು. ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿದಂತವ್ರು ಇದ್ರಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದೆ ಇವತ್ತು ಚಂದನ್ಗೆ. ಸೂತ್ರಧಾರಿ ಸಿನಿಮಾ ಯಶಸ್ವಿ ಆಗಿದೆ, ಜನಗಳು ಕೈ ಹಿಡಿದಿದ್ದಾರೆ. ಇನ್ ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳಿಗೆ ಸಿಗ್ಲಿ, ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ ಅಲ್ಲಿ ನಿಂತ್ಕೊಳ್ಳಿ. ಸೊ ನಿಮ್ ಜೊತೆ ನನಗೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಯ್ತು. ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ ಖುಷಿ ಆಯ್ತು. ಇನ್ನ ನಮ್ಮ ಬೆನ್ನೆಲುಬಾಗಿ ನಿಂತಹ ಸಂಜಯ್ ಸರ್ ಆಗಿರ್ಬಹುದು, ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಇನ್ನು ಜಗದೀಶ್ ಸರ್ ಆಗಿರ್ಬೋದು, ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ತುಂಬಾನೇ ಜನ ಇದ್ದಾರೆ. ಒಂದು ಸಿನಿಮಾ ಸಕ್ಸಸ್ಗೆ ಇವೆಲ್ಲರೂ ಕಾರಣ ಆದ್ರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ. ಸೊ ನಾವಂತೂ ತುಂಬಾನೇ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ, ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂತಹ ಅನಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನಾ ಅವರಾಗಿರ್ಬೋದು, ನನ್ನ ಫ್ಯಾಮಿಲಿಗೂ ಅಷ್ಟೇನೆ. ಕೊನೆಯದಾಗಿ ನೀವುಗಳಿಲ್ಲದೆ ನಾವು ಇಷ್ಟೊತ್ತವರೆಗೂ ಏನ್ ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡೋದು ನೀವುಗಳು.
ಮನೆಗೂ ಮೊಬೈಲ್ಗೂ ತಲುಪಿಸುವಂತ ಕೆಲಸ ನೀವು ಮಾಡಿರ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.